ಬರ ತಾಂಡವವಾಡ್ತಾ ಇದೆ ಈಗ ರಾಜ್ಯದಲ್ಲಿ. ಬಿಜೆಪಿ ನಾಯಕರು ಈಗ ಬರ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ತಂಡೋಪತಂಡವಾಗಿ. ಕೆಲವರು ಕನಕಪುರದಿಂದ ಶುರು ಮಾಡಿದ್ದಾರೆ, ಚಿತ್ರದುರ್ಗಕ್ಕೆ ಹೋಗಿದ್ದಾರೆ, ನೆಲಮಂಗಲ ಹೋಗಿದ್ದಾರೆ, ಈ ಕಡೆಗೆ ತುಮಕೂರು ಕಡೆಗೆ ಹೋಗಿದ್ದಾರೆ. ಚಿತ್ರದುರ್ಗಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಟ್ಟಿರೋದು. ಹಿರಿಯೂರು, ಮೊಳಕಾಲ್ಮೂರು, ಚಳ್ಳಕೆರೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರೋದು. ಸೂರಗೊಂಡನಹಳ್ಳಿಯ ಬಳಿ ಆರ್ ಅಶೋಕ್ ಬರ ವೀಕ್ಷಣೆಯನ್ನ ಮಾಡಿದ್ದಾರೆ. ರೈತರಿಂದ ಮಾಹಿತಿಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪಡ್ಕೊಂಡಿದ್ದಾರೆ. ಟೀಮ್ ಆಗಿ ಹೋಗಿದ್ದಾರೆ, ಒಂದೊಂದು ಟೀಮು. ಸೊ ಎಲ್ಲರೂ ಒಂದೇ ಕಡೆಗೆ ಹೋಗಿಲ್ಲ, ಟೀಮ್ ವೈಸ್ ಒಂದೊಂದು ಜಾಗಗಳಿಗೆ ಹೋಗಿ ಬರ ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬರ ಅಧ್ಯಯನಕ್ಕೆ ನಾವೆಲ್ಲ ಬಂದಿರೋವಂಥದ್ದು. ಇಲ್ಲಿ ಬರ ಬಂದು ರಾಜ್ಯದ ಜನ, ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗ ಮೊದಲಿಂದನೂ ಒಂದು ರೀತಿ ಬರಕ್ಕೆ ರೆಗ್ಯುಲರ್ ಬರುವಂಥ ಒಂದು ಜಿಲ್ಲೆ ಇದು. ಇಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಬಿತ್ತನೆ ಮಾಡುವಂಥ ಜಾಗ ಇದೆ. ಆದರೆ ಬಿತ್ತನೆ ಆಗಿರೋದು ಇಲ್ಲಿ 60,000 ಮಾತ್ರ, ಅಂದರೆ 19% ಮಾತ್ರ, 19% ಮಾತ್ರ. ಇವತ್ತು ನಾವು ಬಂದು ನಿಂತಿರೋ ಹೊಲ ಸೂರ್ಯಕಾಂತಿ ಹೊಲ. ಇಲ್ಲಿ ರೈತ ಇಲ್ಲೇ ಇದ್ದಾನೆ ಪಕ್ಕದಲ್ಲಿ. ಒಟ್ಟು 13 ಎಕರೆ ಒಂದು ಜಮೀನು, ಅಣ್ಣ ತಮ್ಮಂದಿರದೆಲ್ಲ ಸೇರಿ 13 ಎಕರೆ ಜಮೀನಿದೆ. 90 ದಿನಕ್ಕೆ ಇದು ಕಟಾವಾಗಬೇಕು. ಈಗ 55 ದಿನ ಆಗಿದೆ, ಇನ್ನು ಮೊಗ್ಗು ಕೂಡ ಬಂದಿಲ್ಲ. ಕಳೆದ 1.5-2 ತಿಂಗಳಿಂದನೂ ಕೂಡ ಮಳೆನೂ ಕೂಡ ಬಂದಿಲ್ಲ. ಪ್ರಾರಂಭದ ಮಳೆಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಈಗ ಪೂರ್ತಿ ಇನ್ನು